ಈಗ ಸಿಎಂ ಅವರು ದಿಢೀರ್ ರಾಜೀನಾಮೆ ಸರ್, ಇದು ನಿರೀಕ್ಷಿತನ ಅಥವಾ ಅನಿರೀಕ್ಷಿತನ ಸರ್ ಇದು? ನೋಡಿ, ಈ ವಿಷಯದ ಬಗ್ಗೆ ನೀವು ಹಿಂದೆ ಎಲ್ಲ 3 ವರ್ಷ ಇದನ್ನೇ ಕೇಳ್ತಾ ಇದ್ರಿ ಅಲ್ವಾ? ಈಗ ನೀವು ದಿಢೀರ್ ಅಂತ ಅದೊಂದು ಶುರು ಮಾಡಿದ್ದೀರಾ. ದಿಢೀರು ಅಲ್ಲ, ಏನೂ ಅಲ್ಲ, ಇದು ಒಂದು ರೀತಿ ಒಂದು ಪ್ರಕ್ರಿಯೆ. ನಮ್ಮ ಹೈಕಮಾಂಡ್ ಅವರು ಈಗ ಹಿಂದೆನೂ ಕೂಡ ಸಿ ಎಮ್ ಅವರು ಹೇಳ್ತಾಯಿದ್ರು, ಹೈಕಮಾಂಡ್ ಅವರು ಯಾವಾಗ ಹೇಳ್ತಾರೆ ಆವಾಗ ನಾನು ಅವರ ತೀರ್ಮಾನದ ಪ್ರಕಾರ ನಡ್ಕೊಳ್ತೀನಿ ಅಂತ ಮುಖ್ಯಮಂತ್ರಿ ಅವತ್ತಿಂದ ಹೇಳ್ತಾಯಿದ್ರು. ಸೊ ಇದೇನು ನಿರೀಕ್ಷಣೆ ಇಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಆದರೆ ಯಾವಾಗ ಆಗುತ್ತೋ ಏನಾಗುತ್ತೋ ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಮತ್ತು ಅದೆಲ್ಲ ಹೈಕಮಾಂಡ್ ಬಿಟ್ಟಿರುವಂಥ ವಿಚಾರ ಆಗಿತ್ತು. ಅಂತಿಮವಾಗಿ ಈ ಒಂದು ಸಂದರ್ಭದಲ್ಲಿ ಅವರು ತೀರ್ಮಾನ ಮಾಡಿ ಇವತ್ತು ಮುಖ್ಯಮಂತ್ರಿಯವರು ಅತ್ಯಂತ ಒಂದು ಬಹಳ ಎಲ್ರಿಗೂ ಮಾದರಿಯಾದಂಥ ರೀತಿಯಾಗಿ ನಡ್ಕೊಂಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಮತ್ತು ಇವತ್ತು ಅವರ ಬಗ್ಗೆ, ಅವರ ನಾಯಕತ್ವದ ಬಗ್ಗೆ ಯಾರೂ ಕೂಡ ಅವರ ಪ್ರಶ್ನಾತೀತ ನಾಯಕರು. ಇವತ್ತು ಒಂದು ಹೊಸ ಒಂದು ವ್ಯವಸ್ಥೆ ತರಬೇಕು ಅಂತ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿದಾಗ ಅದಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದಲೇ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಅದರಿಂದ ಇದೇನು ಬೇರೆ ಇನ್ನೇನು ಹೇಳೋಕ್ಕಾಗೋದಿಲ್ಲ ಈ ವಿಷಯದ ಬಗ್ಗೆ. ಇನ್ನು ನೋಡಪ್ಪ, ಅದರ ಬಗ್ಗೆ ಎಲ್ಲ ಈಗ ಚರ್ಚೆ ಬೇಡ. ಈಗ ಏನು ಮಾಡಬೇಕು ಎಲ್ಲವೂ ಕೂಡ ನಾವೆಲ್ಲರೂ ಒಪ್ಕೊಂಡು ಹೋಗುವಂಥ ವಿಷಯ ಇದು. ಆದ್ದರಿಂದ ಮುಂದೆ ಯಾರಾಗ್ತಾರೆ ಏನಾಗ್ತಾರೆ ಅದೆಲ್ಲ ನಮ್ಮ ವರಿಷ್ಠರು, ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇರ್ತಾರೆ, ಹೊಸ ಮುಖ್ಯಮಂತ್ರಿ ಯಾರಾಗ್ತಾರೆ ಅವರು ಕೂತ್ಕೊಳ್ತಾರೆ, ಮತ್ತು ನಮ್ಮೆಲ್ಲ ಪಕ್ಷದ ಸೀನಿಯರ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಅದ್ರ ಪ್ರಕಾರ ಆಗ್ತದೆ. ನೋಡಪ್ಪ, ಅದೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ ಅಲ್ಲ. ಅದೆಲ್ಲ ಏನಾಗುತ್ತೆ ಅದು ಆಗ್ತದೆ. ಇದು ಯಾವುದು ರಾಜಕೀಯದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಅಲ್ವಾ? ಯಾವುದು ಪರ್ಮನೆಂಟ್ ಅಲ್ಲ, ಬರ್ತದೆ ಹೋಗ್ತದೆ. ಅಂತಿಮವಾಗಿ ನಾವು ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಒಂದು ಬೆಳವಣಿಗೆ ಮತ್ತು ನಮ್ಮ ಸೈದ್ಧಾಂತಿಕ ವಿಚಾರಗಳನ್ನು ಇಟ್ಕೊಂಡು ಈ ರಾಜ್ಯವನ್ನು ಕಟ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಇನ್ನೂ 2 ವರ್ಷ ಅವಧಿ ಇದೆ, ಅದರ ಇನ್ನೂ ಹೆಚ್ಚು ಕೆಲಸಗಳು ಮಾಡ್ತಕ್ಕಂಥದ್ದೇ ಮುಖ್ಯ. ನೋಡಿ, ಈಗ CLP ಮೀಟಿಂಗ್ ಆಗಬೇಕು, ಆಮೇಲೆ ತೀರ್ಮಾನ ಆಗ್ತದೆ, ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದರಿಂದ ಈಗ ನಾನು ಇನ್ನೇನು ಹೆಚ್ಚೇನು ಹೇಳೋಕ್ಕೆ ಹೋಗಲ್ಲ, ಯಾಕಂತ ಹೇಳಿದ್ರೆ ಅಧಿಕೃತವಾಗಿ ಆಗಬೇಕು. ಆದರೆ ಖಂಡಿತವಾಗಿಯೂ ಅವ್ರಿಗಾಗುವಂಥ ಲಕ್ಷಣಗಳಂತೂ ಇದೆ. ಅದೆಲ್ಲ ಯಾವುದು ಇನ್ನು ಚರ್ಚೆಗೆ ಬಂದಿಲ್ಲ. ಯಾವುದು ಇಲ್ಲಪ್ಪ, ಇದೆಲ್ಲ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆಯಿತಾ? ಓಕೆ. ಅವಕಾಶ ಇರೋದು ಬಿಡೋದು ಅವೆಲ್ಲ ನೋಡಿ ಏನೇನಾಗಬೇಕಾಗ್ತದೆ. ಆದರೆ ಮುಖ್ಯವಾಗಿರುವಂಥದ್ದು ನಾವು ಆ ಜನರ ಪರವಾಗಿ ಕೆಲಸ ಮಾಡಬೇಕು. ಅವರ ಒಂದು ಏಳಿಗೆಗೋಸ್ಕರ ಎಲ್ಲ ರೀತಿಯ ಕಾರ್ಯಕ್ರಮ ಕೊಟ್ಟಿರುವಂಥದ್ದೇ ಕಾಂಗ್ರೆಸ್ಸು. ಬೇರೆ ಪಕ್ಷದ ಸರ್ಕಾರಗಳು ಯಾವತ್ತೂ ಕೂಡ ರಾಜಕೀಯ ಅಧಿಕಾರ ಕೂಡ ಇವತ್ತು ನಮ್ಮ ರಾಷ್ಟ್ರದ ಅಧ್ಯಕ್ಷರೇ ಖರ್ಗೆ ಸಾಹೇಬರು, ಕಾಂಗ್ರೆಸ್ಸಿನ ರಾಷ್ಟ್ರದ ಅಧ್ಯಕ್ಷರೇ ಖರ್ಗೆ ಸಾಹೇಬರು. ಆಯಿತಾ? ಓಕೆ.